ಸಹೋದರ ದುಶ್ಯಾಸನ ಅಣ್ಣ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗಾಂಭೀರ್ಯವನ್ನೆರೆದೆ ಮಾತನಾಡುತ್ತಿರುವ ಇವನನ್ನು ಈ ಸಭೆಯಿಂದ ಆಚೆಗೆ ದೂಡಿಬಿಡು. ಬಾಯಿ ವಿದುರ ವಿದುರ ಬಾಯಿ ವಿದುರ ವಿದುರ ಬಾಯಿ ವಿದುರ ಭಲೆ ಭಲೆ ವಿದುರ ಹೌದ್ರ ಬಾಯಿ ವಿದುರ ವಿದುರ ಬಾಯಿ ವಿದುರ ವಿದುರ ಬಾಯಿ ವಿದುರ. ಸುಂದರಾಜ ಸಾಕು ನಿನ್ನಯ ನೀತಿ ಬೋಧನೆ, ಸಾಕು ನಿನ್ನಯ ನೀತಿ ಬೋಧನೆ. ಕೆಲವು ನಾವು ಈ ಜಗೋ, ಕೆಲವು ನಾವು ಈ ಜಗೋ. ಬಾಯಿ ವಿದುರ ಬಾಯಿ ವಿದುರ ವಿದುರ ಬಾಯಿ ವಿದುರ. ಪಕ್ಷಪಾತಿಗಳ ದೊಡ್ಡದೊಳಗ, ಪಕ್ಷಪಾತಿಗಳ ದೊಡ್ಡದೊಳಗ ಮದವನ್ನು ಮುರಿವೆ ಈ ಜಗೋ, ಮದವನ್ನು ಮುರಿವೆ ಈ ಜಗೋ. ಬಾಯಿ ವಿದುರ ವಿದುರ ಬಾಯಿ ವಿದುರ ವಿದುರ ಬಾಯಿ ವಿದುರ. ಎಲ್ಲವೋ ವಿದುರ, ಎಮ್ಮಣ್ಣನ ಆಜ್ಞಾನುಸಾರವಾಗಿ ಈ ಕೂಡಲೇ ಈ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಎಚ್ಚರಿಕೆ. ಸಹೋದರ ಈ ಪೀಠವನ್ನು ಅಲಂಕರಿಸು. ವರಭೀಮನಗನ ಸಾಹಸವಂ ವರಭೀಮನಗನ ಸಾಹಸವಂ ಭಯಾನಕರ ಶಪಥವಂ ಗೈದ ತಡೆದು 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 ಧನುವಂ ಮುರಿವೆ, ತಡೆದು ಧನುವಂ ಕಾಯ್ವ, ತಡೆದು ಧನುವಂ ಕಾಯ್ವ, ಮುರಿದಿಡುವೆ ಈ ಕ್ಷಣದೋಳು ದುರುಳ. ದುರ್ಯೋಧನ, ವಿದುರು ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೀ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ರೀತಿಯನ್ನು ಹೇಳಿಯೇ ತೀರ್ತೇನೆ. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯು ಸೇದಿ ಹೋಗಬಾರದೆ. ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲಲು ಇಟ್ಟಿದ್ದ ಈ ಧನಸ್ಸನ್ನು ಈಗಲೇ ಇಲ್ಲಿಯೇ ಮುರಿದು ಹಾಕುವೆನು. ಇದರ ವಂಚಕ. ಪ್ರಮಾದವಾಯಿತು, ಪ್ರಮೋದವಾಯಿತು. ದುರ್ಯೋಧನ, ಪೂಜ್ಯನಾದ ವಿದುರನನ್ನು ಅಪಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರನು ನಿನಗೆ ಸಹಾಯಕನಾಗಿ ನಿಂತಿದ್ದರೆ 3 ಲೋಕದಲ್ಲಿಯೂ ನಿನ್ನನ್ನು ಜಯಿಸುವರಿಲ್ಲ ಅಂತಾಯಿತು. ವಿದುರ ಕರ್ಣ, ನೀನು ಇದನ್ನ ಕೊಟ್ಟ ಬೆದರಿಗೆ ಎದುರು ಬಂದಿದೆಯಲ್ಲ. ಈ ವಿದುರನು ಎಂದು ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು. ಈ ದನ ಬಿಲ್ಲನಿಂದ ಆಗತಕ್ಕದ್ದೇನು, ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿ, ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಈ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂಥವರು ಸಭೆಯನ್ನು ಬಿಟ್ಟು ಕೂಡಲೇ ಆಚೆ ಹೋಗಬೇಕಾಗಿತ್ತು. ಎಚ್ಚರ. ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದೆನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧಪಡಿಸಿರುವನು. ಎಲ್ಲಿ ಅದನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತಿರುವೆನು. ತೆಗೆಯಬೇಕು. ಧರಿಸಿಯೇ ಧರ್ಮ ದೀಕ್ಷೆಯ ಮೇರೆ ಸೋವೆ ಕರ್ಮ ಸಾಕ್ಷಿಯ ಧರಿಸಿಯೇ ಧರ್ಮ ದೀಕ್ಷೆಯ ಯಾಗಕ್ಕೆ ಸಿಲೋಕಿದ ಯೋಗ ಧುರಂಧರ ಯಾಗಕ್ಕೆ ಸಿಲೋಕಿದ ಯೋಗ ಧುರಂಧರ ಲೋಕದ
ದುರ್ಯೋಧನನು ಎಷ್ಟು ದುರಾಂಕಾರದಿಂದ ಮೆರೆತಿರೋನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈತನು ಕಣ್ಣೆತ್ತು ಸಹ ನೋಡದೆ ಸುಮ್ಮನೆ ಕುಳಿತಿರೋನಲ್ಲ. ಇರಲಿ, ಈ ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರವರ್ತಿ, ಭರತ ಕುಲ ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ಈ ನನ್ನ ಪಾದಗಳ ಮೇಲೆ ಬಿದ್ದು ನಮಸ್ಕರಿಸಬಹುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತನ ಲಕ್ಷಣಗಳು ಇರುವವೋ ಇಲ್ಲವೆಂದು ಪರೀಕ್ಷಿಸಿದ ಮಾತ್ರಕ್ಕೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಆ ಒಂದು ವೇಳೆ ನಮಸ್ಕರಿಸಿದ್ದರು ಅದು ಈ ಭೂಮಾತೆಗೆ ಎಂದು ತಿಳಿ, ನಿನಗಲ್ಲ. ಬಂದು ತಾಯ್ತು, ಈ ಪೀಠವನ್ನು ಅಲಂಕರಿಸು. ಕೃಷ್ಣ, ನಿನಗೆ ಮಮತೆ ನರ್ತನವೆಂದರೆ ಬಲು ಮಮತೆ ಅಲ್ಲವೇ? ಇರಬಹುದು. ಇರಬಹುದೇನು, ಇದ್ದೇ ಇದೆ. ಸಹೋದರ, ಅಣ್ಣ, ಆ ಸ್ಥಾನಕ್ಕೆ ನರ್ತಕೆಯನ್ನು ಬರಮಾಡು. ಯಾರಲ್ಲಿ ಹೇಳುತ್ತಾನೆ. ರಾಜನರ್ತಕಿರನ್ನು ಬರಮಾಡು. ಕರುಣಾಳು ಗುರು ಭೂಪ ರಾಜೇಶ್ವರ, ಕರುಣಾಳು ಗುರು ಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ, ಗುರುವಂಶ ಕುಲ ತಿಲಕ ಮಕುಟೇಶ್ವರ, ಕರುಣಾಳು ಗುರು ಭೂಪ ರಾಜೇಶ್ವರ. ಭಯಂಕರ ರೂಪ ಮನೋಜರ, ತಪ ವಿದ್ಯದಿ ಶೂರ ಕರ್ಣನ ಪರಮಾತ, ರಿಪು ಭಯಂಕರ ರೂಪ ಮನೋಜರ, ತಪ ವಿದ್ಯದಿ ಶೂರ ಕರ್ಣನ ಪರಮಾತ, ಸೋದರ ಮಾವನ
ನೀಲವರ್ಣ ಧಾರಿ ನೀಲವರ್ಣ ಕೊಳಲನಾದದಿ ಜಗವನ್ನೆಲ್ಲ ಮರುಳುಗೊಳಿಪ ಕೊಳಲನಾದದಿ ಜಗವನ್ನೆಲ್ಲ ಮರುಳುಗೊಳಿಪ ಈ ನಮ್ಮ ಚೆಲುವ ಶ್ರೀಕೃಷ್ಣ ಏನಂದು ನುಡಿತಿರುವಿರಿ ಕೃಷ್ಣ? ಕ್ಷಮಿಸಿ ಮಹಾಪ್ರಭು, ಕ್ಷಮಿಸಿ ಮಹಾಪ್ರಭು. ಪುರದೊಡೆಯ ಗದಧಾರಿ ಪ್ರೇಮನಿಗಿವೆನು ಕಡುವೆಯಿರಿ ನಮ್ಮ ಹಸ್ತಿನ ಪುರದೊಡೆಯ ಗದಧಾರಿ ಇವನಿಗೆ ಸಾರಿ ಯಾರಿಗರು ಇವನಿಗೆ ಸಾಟಿ ಛಲದಲ್ಲಿ ಬಲದಲ್ಲಿ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕರವೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಮುಷರಾದೀನ ಕರುನಾಡು ಕುರುಭೂಪ ರಾಜೇಶ್ವರ. ಸಿಂಧರಾಜ ನೋಡಿದೆಯಾ ನರ್ತನವನ್ನ?
ರಾಜ, ಅವರಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಕಳಿಸು. ಯಾರಲ್ಲಿ ನರ್ತಗಿ ಮುತ್ತು ರತ್ನ ವಜ್ರ ವೈಡೂರ್ಯವನ್ನು ಕೊಟ್ಟುಕೊಳ್ಳಿ. ರಾಜ್ಯಸಭೆಗೆ ಬಂದ ಉದ್ದೇಶವೇನೆಂಬುದನ್ನು ರಾಜ್ಯಸಭೆಗೆ ತಿಳಿಸಬಹುದು. ತಿಳಿಸುವೇನು. ಆಲಿಸಿ ಕೇಳಿರಿ ಕುರುಪಿತ ಮಹನೀಯ ನಂದ ಗೋಪಾಲನ ಅಭಿನಂದನೆಯ. ಆಲಿಸಿ ಕೇಳಿರಿ ಕುರುಪಿತ ಮಹನೀಯ ನಂದ ಗೋಪಾಲನ ಅಭಿನಂದನೆಯ. ನಾಡು ನಾಡೆಂದು ಕೂಡಿ ಒಡೆದಾಡಿ ನಾಡು ನಾಡೆಂದು ಕೂಡಿ ಒಡೆದಾಡಿ ಅರಿವರಟವ ನೋಡಿ ಆನಂದ ಪಡದೆ. ಅರಿವರಟವ ನೋಡಿ ಆನಂದ ಪಡಬೇಡಿ. ಆಲಿಸಿ ಕೇಳಿ ಕುರುಪಿತ ಮಹನೀಯ ನಂದ ಗೋಪಾಲನ ಅಭಿನಂದನೆಯ. ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನೀವಿಬ್ಬರೊಂದಾಗಿ ಜಗಕ್ಕೆಲ್ಲ ಪ್ರಭುವಾಗಿ ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸಜ್ಜನರಾಗಿ. ನ್ಯಾಯಕ್ಕೆ ತಲೆಬಾಗಿ ಬಾಳಿ ಸಜ್ಜನರಾಗಿ. ಆಲಿಸಿ ಕೇಳಿರಿ ಕುರುಪಿತ ಮಹನೀಯ ನಂದ ಗೋಪಾಲನ ಅಭಿನಂದನೆಯ. ಪರಮ ಪೂಜ್ಯರಾದ ಆಚಾರ್ಯರೇ, ಕುರು ವೃದ್ಧರೇ, ಕೌರವ ಪಕ್ಷಿಯರೇ, ನಾನಿಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜ ಕಾರ್ಯವ್ಯವಸ್ಥೆಯು ಇಂದು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೆ ಹೋದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಾನು ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಪ್ರತಿಬಂಧಿಸಿದೆಂದು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವರು ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋರಿಸುವರು. ಈ ಎರಡರಲ್ಲಿ ಒಂದು ಪ್ರಶ್ನೆ ನಿರ್ಣಯಿಸಲ್ಪಡಬೇಕಾಗಿದೆ. ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರತ್ವವನ್ನು ಮರೆಯಲು ಪಾಂಡವರು ಸಿದ್ಧರಿದ್ದಾರೆ. ವಿಷಭೋಜನ, ಲಕ್ಷಗೃಹದಾನ, ಕಪಟದೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ತುಂಬಿದ ರಾಜ್ಯಸಭೆಯಲ್ಲಿ ದ್ರೌಪದಿಯ ಅಪಹರಣ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ತಮ್ಮನ್ನು ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಈ ಸಂದೇಶವನ್ನ ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರಗಳನ್ನ, ಕರ್ತವ್ಯ ಅಕರ್ತವ್ಯಗಳನ್ನ ನಿರ್ಣಯಿಸಲ್ಪಡಬೇಕಾದ್ದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಪಿತಾಮಹರೇ, ದ್ರೋಣಾದಿ ಪ್ರಮುಖರೇ, ಸಭಾಸದರೇ,
ಶ್ರೀಕೃಷ್ಣ ಪರಮಾತ್ಮನು ನಿಮ್ಮ ಮುಂದೆ ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲ್ಲವೇ? ಅವರ ಹೇಳಿದಂತೆ ನಡೆಯುವುದೆಂದೇ ನನ್ನ ಅಭಿಮತ. ದುರ್ಯೋಧನ, ಪಿತಾಮಹರೇ, ಶಾಂತಿ ಸಂಧಾನ ಸಮಯವನ್ನು ನಾವು ನಿರಾಕರಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವೈರತ್ವ ಯಾಕೆ? ದುರಭಿಮಾನವನ್ನು ಬಿಟ್ಟು ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವಿಭವದಿಂದ ಬಾಳು. ಪಿತಾಮಹರೇ, ಈ ಪೀಠವನ್ನು ಅಲಂಕರಿಸಿ. ಆಚಾರ್ಯರೇ, ಏತಕ್ಕೆ ಅನುಚರೋ ಏತಕ್ಕೆ ಆಚಾರ್ಯರೇ, ಶಾಂತಿ ಸಂಧಾನಕ್ಕೆ ಬಂದವರನ್ನು ನಿರಾಕರಿಸಬೇಡ. ಪಾಂಡವರು ಅಂದ್ಯರೇ ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ?
ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಅಧಿಕಾರವಿರುತ್ತೋ ಪಾಂಡವರಿಗೆ ಸಹ ಅಷ್ಟೇ ಅಧಿಕಾರವಿದೆ. ಶ್ರೀಕೃಷ್ಣನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಯಾರು? ಓಹೋ ಚಿಕ್ಕಪ್ಪ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯಾರೋಧನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಪಿತಾಮಹ ಭೀಷ್ಮರು, ಗುರು ದ್ರೋಣಾಚಾರ್ಯರು, ಶ್ರೀಕೃಷ್ಣ ಪರಮಾತ್ಮರು ಹೇಳುವುದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲೇಕೆ? ನಿನಗಾಗಲಿ ಈ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲವೇ ದೋಷವು ಕಂಡುಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕೃಷ್ಣ, ನಿನ್ನ ಮರಳು ಮಾತಿಗೆ ಒಡಂಬಡುವ ಬುದ್ಧಿಯನ್ನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇದು ನಿನ್ನ ದುರಾಗ್ರಹದ? ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಶಯದ, ದುರಾಭಿಮಾನ? ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ಹಾಕ್ಪಡಿತ್ವ. ಏನಂದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಾಗ್ರಹವೇ? ಆಗಲ್ಲ ಕೇಳು ಕೃಷ್ಣ. ಈ ಕೌರವೇಶ್ವರನ್ನು ಸದೆ ಬೇಡಬೇಕೆಂದರೆ ಆ ನಿನ್ನ ಬಂಡ ಭೀಮ ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರನೂ ಆದ ಪಾರ್ಥನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಪಾರ್ಥ ಅದು ದುರಹಂಕಾರ. ದುರ್ಯೋಧನ ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ನಿನ್ನ ಪಾಂಡವರು ಅದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಆರಿಸಬೇಕೆಂದು ಯೋಜನೆ ರೂಪಿಸುತ್ತಿರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಶಯ. ನಾವೇ ಜಯಶೀಲರು, ನಾವೇ ಸಮರ್ಥರೆಂದು ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು ಅದು ದುರಾಗ್ರಹ, ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರೇ ಏನೇ ಹೇಳಿದರೂ ಈ ಕೌರವೇಶ್ವರ ನಿರ್ಧಾರ ಚಲಿಸಲಾರದು. ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂಥ ಯುದ್ಧ ಬಿರು ಮಾತುಗಳಿಗೆ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ಸುಂದರಾಜ, ಬಲ್ಲವೇಗಲ ಕೊಲ್ಲನೆನಿಸುವ ಕೊಲ್ಲಬಾಡುವುದೆಲ್ಲವ, ಬಲ್ಲವೇಗಲ ಕೊಲ್ಲನೆನಿಸುವ ಕೊಲ್ಲಬಾಡುವುದೆಲ್ಲವ, ಬಲ್ಲ ಮಾಡುವುದೆಲ್ಲವ, ಈ ಬಲ್ಲ ಮಾಡುವುದೆಲ್ಲವ. ನಿಲ್ಲದ ಸಭೆಯಲ್ಲಿ ಪರಿಪರಿಸಲ್ಲ ನಡೆಯುತ್ತನಲ್ಲವ, ನಿಲ್ಲದ ಸಭೆಯಲ್ಲಿ ಪರಿಪರಿಸಲ್ಲ ನಡೆಯುತ್ತನಲ್ಲವ, ನಿರ್ಮಲಾತ್ಮಕನಂತೆ ನಡೆಸುತ್ತ ಕೌರವೇಶ್ವರನೆದುರಳು, ಕೌರವೇಶ್ವರನೆದುರಳು, ಕೌರವೇಶ್ವರನೆದುರಳು ಬಲ್ಲವೇಗಲು ಸುಳ್ಳರಿಸಿದ ಬಲ್ಲ ಮಾಡುವುದಲ್ಲವ, ಈ ಬಲ್ಲ ಮಾಡುವುದಲ್ಲವ. ಕೃಷ್ಣ, ಆ ಪಾಂಡವರ ಸೇನಾ ಸಮುದ್ರವನ್ನು ಕಾಲಾಕಿ ಬಿಡಬಲ್ಲ ಗಂಡುಗಲಿಗಳು ನಾವು. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಾಗಿರೋರು. ಹೌದು, ಆ ನಿನ್ನ ಏಡಿ ಪಾಂಡವರಿಗೆ ಹೇಳು, ಸಮರವೇ ಸಿದ್ಧ. ಕೌರವೇಶ್ವರ
ಕೌರವೇಶ್ವರ ಮಹಾದೇವನನ್ನು ಕುರಿತು ತಪಸ್ಸನ್ನು ಆಚರಿಸಿ ಆತನ ಅನುಗ್ರಹಕ್ಕೆ ನಿನ್ನ ಪಕ್ಷದಲ್ಲಿ ಈ ಗದೆಯನ್ನು ಧರಿಸಿ ನಿಂತರೆ ವೈರಿಗಳೆಲ್ಲ ಜಯಿಸಿ ಕೀರ್ತಿ ಶಾಲಾಗಿ ಬೆರೆದು ಬರ್ತೇನೆ. ಬಲೆ ಸಿಂಧುರಾಜ ಕೃಷ್ಣ ನೀನು ಬಂದು ಬಹಳ ಹೊತ್ತಾಯ್ತು. ಸಿಂಧುರಾಜ ಅಲಂಕರಿಸು. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಈ ಅರ್ಜುನನ ಮೇಲಿನ ನನ್ನ ಅಗೆ ತೀರದ ಹೊರತು ಈ ರಾಧೆಯನ್ನು ಮಿಷ್ಟಾನ್ನು ವರ್ತಿಸುವುದಿಲ್ಲ. ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಕೃಷ್ಣ. ಕರ್ಣ, ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಧೂತನಾಗಲು ಏಕೆ ಧಾತನಾಗೋ ಈ ತವ ಮರೆತೊಡಗೆಣಗಿ ಮುಂದೆ ಬರುವುದು ನೋಡು ವೀರ ಸಮರ. ಸಲ್ಲದೋ ನಿನಗೆ ವಲ್ಲಭನೆ ಎಲ್ಲ ವಿಷಯವ ಬಲ್ಲವನೇ
ಎಣಸದೆ ಪಾಂಡು ತನಯರು ದುರದಳು ಕೆಣಸದೆ ಸಂಧಿಯ ನಾಟಕ ಆಡಲು ಕೃಷ್ಣ ಸಂಧಿಯ ನಾಟಕ ಆಡಲು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ಹಠವಂತರು ನಾವು ಕೃಷ್ಣ ಕೃಷ್ಣ ಹಠವಂತರು ನಾವು ಹಿತವಿದು ತಿಳಿನೆ ಹಠವಂತರು ನಾವು ಹಿತವಿದು ತಿಳಿನೆ ಪುರದಳು ಪಾತನ ಚಿರ ಪುರದಳು ಪಾತನ ಶಿರ ಕಡೆದಿಡುವೆನು ಸಲ್ಲದು ನಿನಗೆ ವಲ್ಲಭನೇ ಎಲ್ಲ ವಿಷಯವ ವಲ್ಲಭನೇ ಸಲ್ಲದು ನಿನಗೆ ವಲ್ಲಭನೇ ರಾಜೇಂದ್ರ ಕರ್ಣ ಸಂಧಿ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನೂ ಸಹ ಇವರಂತೆ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಇಡೀ ಕ್ಷತ್ರಿಯ ಕುಲವನ್ನೇ ಧ್ವಂಸ ಮಾಡಲು ಯೋಚಿಸುವೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ಅರ್ಜುನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆ ಇಲ್ಲವೇ? ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನುಮನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತ ಒಪ್ಪುವುದಿಲ್ಲ. ಭಲೆ ಅಂಗಾಧಿಪ, ನಿನ್ನೀ ದರ್ಪಿತ ವಾಕ್ಯಗಳಿಂದ ಯಾದವಾಗ್ರಣಿಯ ಕಂಠ ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಆಲೋಚಿಸಿ. ಭಾರತ ಭೂಮಿ ಸಜೈತೆ ದುರಾಸ ಸಮಾನ ಶೌರ್ಯ ಸಾಹಸ ವಿರಾಜಿಸುವ ಸೋದರ ನಿರಾಕರಿಸದಿರೈ ಭಾರತ ಭೂಮಿ ತರೆ ಸಿಗಲಿ ಅನುಜಾತರ ದುರ್ಯೋಧನ ತರೆ ಸಿಗಲಿ ಅನುಜಾತರ ಭರಯನೆತ್ತು ಜಾತಿ ಪಡೆ ಸುಖಿಯಾಗುವೇರ ಭರಯನೆತ್ತು ಜಾತಿ ಪಡೆ ಸುಖಿಯಾಗುವೆ ವೈರವನು ನೇಗಿನೆ ಸೈರಣಯ ತಾಳ್ಮೆ ವೈರವನು ನೇಗಿನೆ ಸೈರಣಯ ತಾಳ್ಮೆ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ಬಾಳೈ ಬಲು ಧರ್ಮ ನಿರತ ಸುಗುಣ ಚರಿತ ಕರುಣ ಭರಿತ ವರಗುಣ ಯುತನೆ ಪರೇ ದರೆಯ ಭಾರತ ಭೂಮಿ ಸಜೈತೆ ದುರಾಸ ಸಮ
ಶೌರ್ಯ ಸಾಹಸ ವಿರಾಜಿಸೋ ಸೋದರ ನಿರಾಕರಿಸದಿರೈ ಭಾರತ ಭೂಮೀಶ. ದುರ್ಯೋಧನ, ಕೃಷ್ಣ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನ ಅಂಗೀಕರಿಸುವರು, ನಿನ್ನನ್ನು ಯುವರಾಜನಂತೆ ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಸ್ನೇಹ, ಮಮತೆಯ ಹೊರತು ಅವರಿಗೆ ಮತ್ತೇನು ಬೇಡ. ಇದು ಅತ್ಯಂತ ಮಹತ್ವದ ವಿಷಯ. ಈ ಸಂಧಿಯನ್ನ ನಿರಾಕರಿಸಬೇಡ ದುರ್ಯೋಧನ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬಿರುಗಳಾದ ಪಾಂಡವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಕಾಮ, ಅರ್ಥ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಇದು ನಿನ್ನ ಯುದ್ಧವಲ್ಲ, ಭಯಂಕರವಾದ ಆತ್ಮಹತ್ಯೆ. ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ, ನಿನ್ನ ಅಪರಾಧಗಳು ಏನೆಂದು ಕೇಳುವಿಯಾ? ಧರ್ಮನಿಷ್ಠರು, ಸ್ನೇಹಶೀಲರಾದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸವೃತ್ತಿಯನ್ನೇ ತೋರಿಸಿದೆ. ವಾರಣಾವತದ ಹರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನು ಮರೆತೆಯಾ? ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಸದಾ ಅನ್ಯಾಚರಣೆಯಲ್ಲಿ ಪ್ರವೃತ್ತರ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಭ್ರಮೆ ಕೃಷ್ಣ. ಕೆಟ್ಟರೂ ಸರಿ ಕಟ್ಟ ಕಡೆಯರಾಗಿ ಪಾಂಡವರು ಕಾಡಿಗಟ್ಟಬೇಕೆಂದು ಪಟ್ಟು ಹಿಡಿದ ಕೆಚ್ಚದ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕಾಕಿ ನಕ್ಕಳಲ್ಲ. ಆ ನಿನ್ನ ಪಾಂಡವ ಸತಿ ಅಂದೇ ತೊಟ್ಟ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ ಕೆರೆದು ನಿಂತರೂ ಸರಿ. ಈ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಈ ಕುರುಚಕ್ರೇಶ್ವರನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣು ಹಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ.
ಓ ಭೂಮಿಯ. ಕೃಷ್ಣ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಪರ್ಶ ಸ್ಪಂದನದಲ್ಲಿ, ಸಂಧಾನದಿಂದೆಂದಿಗೂ ದೊರಕದು. ಛಲ ತೊಟ್ಟು ಮಾಡುವೆ ಯುದ್ಧ ಕಡಾಕಡಿ, ಸತ್ತರೆ ಸಾಹಿತ್ಯ, ಬದುಕಿದರೆ ಕೃಷ್ಣ ದುರ್ಯೋಧನ. ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಹೋಗು ಸಂಗ್ರಾಮ ಸಿದ್ಧ. ಈಶ್ವರ, ಈ ದರ್ಪಿತ ನುಡಿಗಳನ್ನು ನೀನು ಎಷ್ಟು ಹೊತ್ತು ಸಹಿಸಬಲ್ಲೆ? ಸರಿಯಾಗಿ ಹೇಳಿದೆ ಮಾವ. ಅಣ್ಣ, ಇದು ಕೌರವೇಶ್ವರರ ಸಭೆಯಲ್ಲ, ಪಾಂಡುನಂದರ ಮಿತ್ರಕೂಟ. ಹೌದು ಸಹೋದರ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ತದೇಚಿತರಾಗಿ ಕೇಳುತ್ತಿರುವರಲ್ಲ. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಎದರತಕ್ಕವರಲ್ಲ. ಕಡೆ ನಾವಿಲ್ಲಿರ ಕೂಡದು. ಸರಿಯಾಗಿ ಹೇಳಿದ್ದು ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ ಹೋಗೋಣ. ರಾಜಮಾತೆ, ಕುಮಾರನಲ್ಲಿ ಕುಮಾರನನ್ನು ಕರೆದುಕೊಂಡು ಬಾ. ಅಪ್ಪಣೆ ರಾಜಮಾತೆ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ, ನಿನ್ನ ತಾಯಿ. ಮಾತೆಯ ಮಾತನು ಆಲಿಸುವುದೇನ? ಅಮ್ಮ, ಮಾತೆಯ ಮಾತನು ಆಲಿಸುವುದೇನ? ಕರೆಯಳು ಸಾರಥಿ ಮಾಡಲಿ ಉದಯ. ಕುಮಾರ, ಕರೆಯಳು ಸಾರಥಿ
ಕುಮಾರ, ನಿನ್ನ ತಾಯಿ ಅಖಂಡ ರಥ ಉಪವಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ನನ್ನ ಎದೆ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಂಗಳಿಂದ ಒಂದು ತೊಟ್ಟು ಕಣ್ಣೀರು ಈ ಭೂಮಿಗೆ ಬಿದ್ದರು ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಭಾವಿಸಿ ಹಗಲಿರಳು ನಿನ್ನ ಶ್ರೇಯಸ್ಸನ್ನೇ ಬಯಸಿದ ತಾಯಿಯ ನಾನು. ಈ ಪ್ರಪಂಚದಲ್ಲಿ ತಾಯಿಗಿಂತ ಪವಿತ್ರವಾದ ವಸ್ತು ಮತ್ತಾರೂ ಇಲ್ಲ. ನನ್ನ ಮಾತನ್ನು ಕೇಳು. ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನುಭಾವದಿಂದ ರಾಜ್ಯಭಾರ ಮಾಡುಕಂದ. ಪುನಃ ಅದೇ ಮಾತು ಅಮ್ಮ. ಈ ದುರ್ಯೋಧನನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು ಈ ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಕೃಷ್ಣ, ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಯುದ್ಧವು ಕ್ಷತ್ರಿಯನ ಧರ್ಮ. ಕೃಷ್ಣ, ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ. ಇದೇ ನನ್ನ ಕಡೆಯ ಸಂದೇಶ. ಹೋಗು ಸಂಗ್ರಾಮವೇ ಸಿದ್ಧ. ನನಗೆ ಇನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ಹಸಿದ ಬೇಟೆ ನಾಯಿಯಂತೆ ಮೃತ್ಯುವು ಮನುಷ್ಯನ ಬೆನ್ನತ್ತಿರುವಾಗ ಆ ಮನುಷ್ಯನಿಗೆ ಧರ್ಮಾಚರಣೆಗೆ ಸಮಯವಿರದು. ಹತಭಾಗ್ಯ ಕುವರ, ನೀನು ನಾಶವನ್ನು ಹೊಂದುವೆ. ನಿನ್ನ ಜೊತೆ ಇಡೀ ಕುರುಕುಲವೇ ನಾಶವಾಗಿ ಹೋಗುವುದು. ಇದನ್ನು ನೋಡುತ್ತಾ ಸದಾ ಕಣ್ಣೀರಿನಲ್ಲಿ ಕೈ ತೊಳೆಯುವುದೇ ನನ್ನ ಹಣೆಯಲ್ಲಿ ಬರೆದಿರುವುದೇ ಪರಮಾತ್ಮ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದೂತರು ನಿನ್ನನ್ನು ಬಂಧಿಸಲು ತಂತ್ರ ಹೂಡಿರುವರು. ಅಸಂಭವ. ನಾನು ದೂತನು. ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿತೆ? ಪರಮಾತ್ಮ ವಾಸುದೇವ, ಪಾಪಿಮಯವಾದ ಈ ಕುರುಸಭೆಯಲ್ಲಿ ತಾವು ಅರಕ್ಷಣವು ನಿಲ್ಲದು ಬೇಡ. ದಯಮಾಡಿ ಇಲ್ಲಿಂದ ಪಲಾಯನ ಮಾಡುತ್ತಂದೆ. ಗಾಂಧಾರಿ ದೇವಿ, ದುರ್ಯೋಧನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡಲೆ? ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನ ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧನಾದ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟು ಶಕ್ತಿ ಇರುವುದೆಂದು ನೀನು ತಿಳಿದಿರುವೆ. ಇದರಲ್ಲಿ ಕೋಟಿ ಅಂಶಗಳಲ್ಲಿ ಒಂದು ಅಂಶ ಹೊರಟರೆ ಸಾಕು, ಜಗತ್ತಿನ ಪ್ರಳಯ ಪ್ರಾರಂಭವಾಗುವುದು. ಆಕಾಶ ಗ್ರಹ ತಾರೆಗಳು ಮಕ್ಕಳ ತಿರುಗಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಉರುಳಾಡುವರು. ಇಂತಹ ನಾನು ಒಬ್ಬ ಬಲಹೀನನಾದ ಕೌರವನಿಗೆ ಭೀತನಾಗಲೇ ತಾಯಿ? ಪರಮಾತ್ಮ ವಾಸುದೇವ, ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ತಂದೆ. ನನ್ನೆದುರಿನಲ್ಲಿ ನನ್ನ ಕುಲದೇವರಿಗೆ ಅಪಮಾನವಾಗುವುದನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಗಾರ ಪುತ್ರಿಂದ. ವಾಸುದೇವ, ವೇಣುಗೋಪಾಲ
ಭಕ್ತರ ಪರಾಧೀನನಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸಿ ದಯಮಾಡಿ ನಿನ್ನ ಪಲಾಯನ ಮಾಡು ತಂದೆ. ಹೇಳು ತಾಯಿ, ಇಂದು ನಿನ್ನ ಸಲುವಾಗಿ ಏಡಿಯಂತೆ ಇಲ್ಲಿಂದ ಓಡುವೆನು. ನಾನು ಯಾವ ಮಹತ್ತರವಾದ ಆಸೆಯಿಂದ ಇಲ್ಲಿಗೆ ಬಂದೆನೋ ಅದು ದೀಪವನ್ನು ನಂದಿಸಿದ ಪತಾಕದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣಕಾಲದಲ್ಲಿ ಕೌರವನ ಅಹಂಕಾರವು ನಾಶವಾಗಲಿ. ಆಸೆಯಿಂದ ಬಂದ ನಾನು ನಿರಾಶೆಯಿಂದ ಹಿಂತಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮಹಿಷಿ, ಇಂದು ನಿನ್ನ ಸಲುವಾಗಿ ಏಡೆಯಿಂತಿಲಿಂದ ಪಲಾಯನ ಮಾಡುವೆನು. ಕತಿ ಬೇಡೈಸುವನೆ ತೋರಿದ ಜ್ಞಾತಿಯಳು ಸೈರಣೆ, ಕತಿ ಬೇಡೈಸುಯೋಧನನೆ ತೋರಿದ ಜ್ಞಾತಿಯಳು ಸೈರಣೆ. ಅದಕ್ಕಿಂತ ಮಲರುವೆ ಅಸಮಾನ ಬದಲುವೆ, ಅದಕ್ಕಿಂತ ಮೊದಲುವೆ ಅಸಮಾನ ಬದಲುವೆ. ಕುಲಯಿನ ಕುಲವ ಮನಸ್ಸಯ್ಯ ಕರೆಯಲು ಕಡಿಯುವುದು ಕುಲಯಿನ ಕುಲವ ಮನಸ್ಸಯ್ಯ ಕರೆಯಲು ಕಡಿಯುವುದು ಬಿಡುವೆ. ಕದನದಳು ನಿಮ್ಮ ಮಾಧವನ ಢಗಿತೆ, ಕದನದಳು ನಿಮ್ಮ ಮಾಧವನ ಢಗಿತೆ, ಚದುರರಿಯ ಮರುಳೆ ಮಂದ ಮತಿಯಂತೆ ಮೋದನರಿಯ ಮಂದ ಮತಿಯಂತೆ ಮೋದನರಿಯಗೆ ದರಸುರವ ಪಡುನೆ, ದರಸುರವ ಪಡುನೆ. ಸೈರಿಸಬಲ್ಲವರಾರೋ, ಸೈರಿಸಬಲ್ಲವರಾರೋ. ಪರಮ ಪುರುಷ ನಮ್ಮ ಬಿರುದಲು ಪದವಿಯು ಅಡಗಿತು ಕೆಡುಕಲು. ಪರಮ ಪುರುಷ ನಮ್ಮ ಬಿರುದಲು ಪದವಿಯು ಅಡಗಿತು ಕೆಡುಕಲು. ಕಪಿ ಬೇಡೈಸು ಯೋಧನನೆ ತೋರಿದ ಜ್ಞಾತಿಯಳು ಸೈರಣೆ, 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 ಸೈರಣೆ. ಕಡೆಗೂ ನನ್ನ ಸಂದೇಶವನ್ನ ತಿರಸ್ಕರಿಸಿದ ಆ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ? ದುರ್ಯೋಧನ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಕೃಷ್ಣ, ಮಾವ ಅದನ್ನು ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ತಕ್ಕ ಸಲಹೆ ಇಟ್ಟಿದ್ದೇನೆ. ಯಾರಿಗೂ ಮತ್ತಿನ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನ ನನ್ನ ಬಾಯಿಂದ ಕೇಳಿ ತಿಳಿಯುವ ಬದಲು ಸಾರ್ವಭೌಮ, ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಲೆ ಮುಖ್ಯ ಸಲಹೆ ನಿಂತಿದ್ದಾರೆ. ಓ, ಶಕುನಿ ಮಾವನವರ ಸಲಹೆಯಿಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದು, ನಿನ್ನೀ ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸತ್ಕಾರವದು. ನಿಮ್ಮ ಈ ಅದ್ಭುತ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆ. ಸ್ವೀಕರಿಸು, ಚೆನ್ನಾಗಿ ಸ್ವೀಕರಿಸು. ಸಹೋದರ, ಈ ವಂಚಕನನ್ನು ಬಂಧಿಸು. ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ನಿನ್ನ ಅಂಗಾಂಗಗಳನ್ನು ದುಡುಗುತನಕ್ಕೆ ಪಾಠ ಕಲಿಸು. ಅದು ನಿಮ್ಮಿಂದ ಸಾಧ್ಯವಿಲ್ಲ ದುರ್ಯೋಧನ. ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಕೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ಅದು ನಿಮ್ಮಿಂದ ಸಾಧ್ಯವಿಲ್ಲ. ಈಗ ಬಂಧಿಸಿ ನನ್ನನ್ನು. ಕರ್ಣ, ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನ ನನ್ನನ್ನು ಅಷ್ಟೊಂದು ಆಧರಿಸಲು ಕಾರಣವೇನು? ಕರ್ಣ, ಕುಲಹೀನರಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವೆ. ಯೋಚಿಸಿ ನೋಡು.
ಪಾಮರಾನೆ ನೋಳು ಕೃಪೆಯ ತೋರಿದೆಯ ಅಖಿಲ ಗುಣಗಳಂ ವಾರಿಜತಾಮಂ ವಾರಿಜ ಭವತಾತನು ನಿನಗೆ ಸಮನೆಯನೇನೋ ಕುಲಹೀನನು ನಾ ಬಳಲಿದೆ ಸ್ವಾಮಿ ಕರಳನ ಧರಿಸಲು ಕುಲ ಗೋತ್ರವಿಲ್ಲದ ಮನುಜನ ಪಾಲಿಸಿದೆ ದೇವಾನೆ ಭಕ್ತ ಬಾಂಧವನೇ ಸ್ವಾಮಿ ಪರಮಾತ್ಮನೇ ಭಾವನಾ
ಪರಮಾತ್ಮ ಪರಮಾತ್ಮ ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಮರೆಯುವಂತಿಲ್ಲ ದೇವ. ಕರ್ಣ, ಪರಮಾತ್ಮ ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿದೇವಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ, ಲೋಕೈಕ ವೀರರಾದ ಪಾಂಡವರು ನಿನ್ನ ಸಹೋದರರು. ಪರಮಾತ್ಮ ತಾವು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ. ಇದು ಯುದ್ಧ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಕಾಯಲು ಈ ರೀತಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ, ಪರಮಾತ್ಮ. ರಾಜಾದಿರಾಜನೆನಿಸಿಕೊಂಡು ದಿವ್ಯ ಸಿಂಹಾಸನ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈ ಕಟ್ಟುಕೊಂಡು ಕುಳಿತಿರುವೆಯಲ್ಲ. ಪರಮಾತ್ಮ ದೇವಾ ಶೋಧನೆಯೇ
ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ ಪ್ರಾಪ್ತಿಯಾಗುವುದು. ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಹೆನಗೆ ಇಂತಹ ಸಂಕಟವನ್ನು ತಂದೊಡ್ಡಬೇಡ ಪರಮಾತ್ಮ. ಕರ್ಣ, ಪರಮಾತ್ಮ, ಪಾಂಡು ಕುವರರ ಸೇರುತ್ತೇನೇನೋ. ಕರ್ಣ, ಪಾಂಡು ಕುವರರ ಸೇರುತ್ತೇನೇನೋ. ದರೆಯನ್ನು ಪೊರೆ ಧರ್ಮದೊಳಿರೋತ. ಕರ್ಣ, ದರೆಯನ್ನು ಪೊರೆ ಧರ್ಮದೊಳಿರೋತ. ಅನುಜರ ಸೇರೈ ಕರುಣವ ತೋರೈ. ಕರ್ಣ, ಅನುಜರ ಸೇರೈ ಕರುಣವ ತೋರೈ. ನೀ ಬಾರೈ, ನೀ ಬಾರೈ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವ ಮಾತನು ಪ್ರೇಮದಿ ಲಾಲಿಸುವೆ. ದಾನ ಶೂರನೆ ಕಾಂತಿಯ ಬಿರುದ. ಕರ್ಣ, ಕರ್ಣ, ಕರ್ಣ. ದಾನ ಶೂರನೆ ಕಾಂತಿಯ ಬಿರುದ. ದಾನ ಶೂರನೆ ಕಾಂತಿಯ ಬಿರುದ. ಮೆರೆಸಿಗ ನಿಜ ವರಗುಣಶೀಲ. ಕರ್ಣ, ಮೆರೆಸಿಗ ನಿಜ ವರಗುಣಶೀಲ. ಪರಯುತ ಪ್ರೇಮಿ ಸುಕೃತಗಾಮಿ. ಕರ್ಣ, ಪರಯುತ ಪ್ರೇಮಿ ಸುಕೃತಗಾಮಿ. ಬಾನೇಶ್ಕಾಮಿ, ಬಾನೇಶ್ಕಾಮಿ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ. ಲಾಲಿಸುವೀರ, ಲಾಲಿಸುವೀರ, ಲಾಲಿಸುವೀರ. ಕರ್ಣ, ದಾನ ಶೂರನೆ ನಾಂತಿಯ ಬಿರುದ. ದಾನ ಶೂರನೆ ನಾಂತಿಯ ಬಿರುದ. ಮೆರೆಸಿಗ ನಿಜ ವರಗುಣಶೀಲ. ಮೆರೆಸಿಗ ನಿಜ ವರಗುಣಶೀಲ. ಪರಯುತ ಪ್ರೇಮಿ ಸುಕೃತಗಾಮಿ. ಪರಯುತ ಪ್ರೇಮಿ ಸುಕೃತಗಾಮಿ. ಬಾನೇಶ್ಕಾಮಿ, ಬಾನೇಶ್ಕಾಮಿ. ಸುರಚಿರ ಶರದರ ಶರಣರ ಪೊರೆವನೆ. ಸುರಚಿರ ಶರದರ ಶರಣರ ಪೊರೆವನ್ ಮಾತನು ಪ್ರೇಮದಿ ಲಾಲಿಸುವೀರ. ಸುವೀರ, ಲಾಲಿಸುವೀರ, ಲಾಲಿಸುವೀರ. ಕರ್ಣ, ಪರಮಾತ್ಮ, ನನ್ನ ಮಾತನ್ನ ಸತ್ಯವನ್ನು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ
ಅವುಗಳು ಫಲಿಸುವವೋ ಇಲ್ಲವೋ ಎಂದು ಮನದಲ್ಲಿ ಸಂಶಯವನ್ನು ಪಟ್ಟು ಅವುಗಳಲ್ಲೊಂದಾದ ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕಪವಾದಕ್ಕೆ ನಿನ್ನ ತಾಯಿಯು ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು. ಆಗ ನೀನು ಸೂತರ ಕೈಗೆ ಸಿಕ್ಕಿದೆ. ಸೂತರು ನಿನ್ನನ್ನು ಬಲು ಪ್ರೀತಿಯಿಂದ ಸಾಕಿ ಸಲುಹಿದರು. ಈಗಲಾದರೂ ನನ್ನ ಜೊತೆ ಬಾಕರಣ ಕೌರವರನ್ನು ಪಾಂಡವರನ್ನು ನಿನ್ನ ಪಾದದ ಮೇಲೆ ಕೆಡವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವಂತೆ. ಪರಮಾತ್ಮ, ತಾವು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವನೆಂದು ಎಲ್ಲಾರು ಹೇಳಿಸುತ್ತಿರುವರಲ್ಲ, ನಾನಿಂತವನೆಂಬ ವಿಚಾರ ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ತಿಳಿಯದು. ನಿನ್ನ ವಿಚಾರವು ನಿನ್ನ ತಾಯಿಯಾದ ಕುಂತಿದೇವಿಗೂ ಸಹೋದರಾದ ಪಾಂಡವರಿಗೂ ತಿಳಿಯದು. ನಿನ್ನ ತಾಯಿಯಾದ ಕುಂತಿದೇವಿಯು ನಿನ್ನನ್ನು ಕಂಡಾಗಲೆಲ್ಲ ದೇವ, ಆ ಕರ್ಣನಾರು ತಿಳಿಸಲಾರಯ ಎಂದು ನನ್ನನ್ನು ಪದೇ ಪದೇ ಕೇಳುತ್ತಿದ್ದಳು. ನಾನು ಇದುವರೆಗೂ ನಿನ್ನ ಜನ್ಮ ರಹಸ್ಯವನ್ನ ತಿಳಿಸಿರಲಿಲ್ಲ. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಗೆ ನಿನ್ನ ಜನ್ಮ ವೃತ್ತಾಂತವನ್ನ ತಿಳಿಸಿ ಬಂದಿರುವೆನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಅಲ್ಲಿಗೆ ನೀನು ಹೋಗು ಕರ್ಣ. ಆಕೆಯ ಮನಸ್ಸನ್ನ ನೋಯಿಸಬೇಡ, ಸಂತೋಷಪಡಿಸು. ನಾನಿನ್ನು ಬರಲೇ ಕರ್ಣ? ಆಗಬಹುದು ಪರಮಾತ್ಮ. ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿನೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಪಾಂಡುರಾಜ ಕುಂತಿದೇವಿ ಮಾದ್ರಿದೇವಿಯವರು ನನ್ನ ಜನನಿ ಜನಕರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪದಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೋ ಅಪಜಯವನ್ನು ಹೊಂದದ ನನಗೆ ಪರಮಹೈರಿ ಎನಿಸಿದ ಅರ್ಜುನರು ನನ್ನ ಸಹೋದರನೇ. ಅಯ್ಯೋ ಅರ್ಜುನ, ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ನಾನು ಪ್ರತಿಜ್ಞೆ ಮಾಡಿರುವನಲ್ಲ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಣುಗಳಿಂದ ಹೇಗೆ ನೋಡಲಿ? ಯಾವ ಪೂರ್ವದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಇದುವರೆಗೂ ಬಂಧು ವರ್ಗದವರ್ಯಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರಿಂತವರೇ ಎಂದು ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಪುತ್ರನಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲಲು ನಿಂತಿರುವೆಯಲ್ಲ. ಕೊಲ್ಲಲಂ ಪಾಂಡು ಕುಮಾರರಂ ಕೊಲ್ಲಲೇ ದುರದೊಳ್ತಂ ಮಂದಿರಂ ನಾ ಕೊಲ್ಲುವುದೇ ಹೊಲದಾಂ ಬಿಟ್ಟೊಡೆ ಕೌರವೇಂದ್ರ ಈ ದರೆಯೋಳ್ ಸುಖ ಸಂಪತ್ತಿ ನಿಂಬಾಳ್ವೆನೇ. ಛಲದಿಂ ಪಾರ್ಥನ ರುಂಡವಂ ತರಿದೋ. ಅಯ್ಯೋ ಅರ್ಜುನ, ಛಲದಿಂ ಪಾರ್ಥನ ರುಂಡವಂ ತರಿದು ಮತ್ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲಿಸಕ್ಕಾಗದೆ ಪಾರ್ಥನ ಗೋರಚರಕ್ಕೆ ನಾನ್ ತುತ್ತಾಗಲೇ ನಾನ್ ಸಾಯಲೇ. ಇದು ನಿಜವೇ? ನಾನು ನಂಬೋದಿಲ್ಲ. ನಂಬು ಹಂಗರಾಜ. ಕರ್ಣನ ಉದಾರ ಹೃದಯವನ್ನರಿತ ಕೌರವರು ನಿರ್ಭಯದಿಂದ ಈ ರೀತಿ ನಡೆಯುವುದರಲ್ಲಿ ಆಶ್ಚರ್ಯವೇನು? ದುರ್ಯೋಧನನಲ್ಲಿ ನಿನಗಿರುವ ಸ್ನೇಹ ಮತ್ತು ರಾಜಭಕ್ತಿಯ ಭರವಸೆಯಿಂದ ನಿನ್ನ ವಿಷಯದಲ್ಲಿ ಕುವಾಚ್ಯ ಶಬ್ದಗಳನ್ನಾಡಲು ಅವರು ಹಿಂಜರಿಯುತ್ತಿಲ್ಲ.
ದುರ್ಯೋಧನನು ಇವೆಲ್ಲವನ್ನು ಕೇಳಿಯೂ ಕೇಳದವನಂತೆ ಸುಮ್ಮನಿದ್ದನು. ಕರ್ಣ, ನಿನ್ನನ್ನು ನೋಡಿದರೆ ನನಗೆ ಎಷ್ಟೊಂದು ದುಃಖ ಗೊತ್ತೇ. ಸ್ನೇಹದಲ್ಲಿ ವಂಚನೆಯೇ? ನಿಜವಾಗಿ ನನ್ನ ರಕ್ತ ಕುದಿಯುತ್ತಿರುವುದು ಶಕುನಿ. ಏನು ನಡೆಯಿತು ಮರೆಮಾಚದೆ ಹೇಳು. ಕೃಷ್ಣನು ರಾಜಸಭೆಯಿಂದ ಹೊರಗೆ ಹೋದ ಕೂಡಲೇ ಮೂರ್ಛಿತನಾಗಿದ್ದ ದುರ್ಯೋಧನನು ಎಚ್ಚೆತ್ತನು. ಅವನಾಗ ಹಸಿದ ಎಬ್ಬುಲಿಯಂತೆ ಹಾರ್ಬಿಡಿಸುತ್ತಾ ಕ್ರೋಧದಿಂದ ಬುದ್ಧಿ ಹೋದವನಾಗಿ ಭೀಷ್ಮ ದ್ರೋಣಾದಿಗಳನ್ನು ಪಾಂಡವ ಪಕ್ಷದವರೆಂದು ನಿಂದಿಸಿದನು. ಕಡೆಗೆ ಪಾಂಡವರೊಡನೆ ಯುದ್ಧಕ್ಕೆ ಸಿದ್ಧರಾಗುವಂತೆ ಸಮಸ್ತ ಸಾಮಂತರಿಗೂ ಆಜ್ಞೆ ಮಾಡಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂಬ ತನ್ನಿಚ್ಛೆಯನ್ನೂ ಪ್ರಕಟಿಸಿದನು. ಆಗ ಭೀಷ್ಮನು ಕುರುಪಿತಮಹಾನೇನು ಹೇಳಿದನು? ಅಸೂಯೆಯಿಂದ ಆತನು ಹಾಗೆ ಹೇಳಿರಲಾರ. ಆದರೆ ಆತನ ಮಾತಿನಿಂದ ನಿನ್ನ ಸೇನಾಧಿಪತ್ಯದ ಆಸೆಯು ಭಂಗವಾಯಿತು. ನಾನು ಯಾವಾಗಲೂ ಸೇನಾಧಿಪತ್ಯಕ್ಕೆ ಆಸೆ ಪಟ್ಟವನಲ್ಲ. ದುರ್ಯೋಧನನಿಗೆ ನನ್ನಲ್ಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದವರ್ಯಾರೋ? ಇದಕ್ಕೆಲ್ಲ ಕಾರಣ ಭೀಷ್ಮನು. ಯಾರಾದರೂ ಇರಲಿ, ಆದರೆ ಸಭೆಯಲ್ಲಿ ಕೆಲವರು ನಿನ್ನನ್ನು ತುಷ್ಟೀಕರಿಸಿ ಮಾತನಾಡಲು ಹಿಂಜರಿಯಲಿಲ್ಲ. ಏನು ಹೇಳಿದರು ಅವರು? ಆ ದುರ್ವಾರ್ತೆಯನ್ನು ನಾನು ನುಡಿಯಲಾರೆ, ಆದರೆ ಯತ್ನವಿಲ್ಲ. ಸೂತ ಕುಲದಲ್ಲಿ ಹುಟ್ಟಿದ ನೀಚನಿಗೆ ಸ್ವಾಮಿ ಭಕ್ತಿ ಎಲ್ಲಿಯದು ಎಂದು ನಿಂದಿಸಿದರು. ದುರ್ಯೋಧನನಿಗೆ ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದೆ? ವಿಧಾತನು ಮಾನವ ಜಾತಿಯ ಸದ್ಗುಣಗಳೆಲ್ಲವನ್ನು ಉಚ್ಚ ಕುಲದವರಿಗೆ ಮೀಸಲಾಗಿಟ್ಟನೋ ಶಕುನಿ? ಈ ಅವಮಾನವನ್ನು ನಾನೆಷ್ಟು ದಿನ ಸಹಿಸಲಿ? ಚಿಕ್ಕಂದಿನಲ್ಲಿ ಹುಡುಗರು ಸೂತಪುತ್ರನೆಂದು ನನ್ನ ಸಂಗಡ ಹಾಡುತ್ತಿರಲಿಲ್ಲ. ನನ್ನನ್ನು ಮುಟ್ಟುವುದೇ ದೋಷವೆಂದು ತಿಳಿದಿದ್ದರು. ಹೃದಯದ ವೇದನೆ ನಾನು ಏಕಾಂಗಿಯಾಗಿ ಕಣ್ಣೀರು ಸುರಿಸುತ್ತಾ ಹೃದಯದ ವೇದನೆಯನ್ನು ಜಗತ್ಕರ್ತನಲ್ಲಿ ಭಿನ್ನವಿಸಿಕೊಳ್ಳುತ್ತಿದ್ದೆ. ಪರಮೇಶ್ವರ, ನನ್ನ ಯಾವ ಪಾಪಕ್ಕಾಗಿ ಸೂತಕುಲಕ್ಕೆ ತಳ್ಳಿದೆ ಎಂದು? ನಾನಿಂದು ಅಂಗದೇಶದ ಅರಸು, ಕುರು ಸಾಮ್ರಾಜ್ಯದ ಮಂಡಾಲಿಕ. ಈಗಲೂ ನನ್ನ ಜನ್ಮದುಷ್ಟಭೂತ ನನ್ನನ್ನು ಬಿಟ್ಟಿಲ್ಲ. ಪ್ರತಿಷ್ಠಾಪಕರಾದ ಹಾರ್ಯರು ಈ ಸ್ವಕಲ್ಪಿತ ಮರ್ಯಾದೆಯನ್ನು ಹೊರದೂಡದ ಹೊರತು ಭಾರತಕ್ಕೆ ನಿಸ್ತಾರವಿಲ್ಲ. ಸ್ಥಿರನಾಗು ಕರ್ಣ. ದುರ್ಯೋಧನನು ನಿನ್ನ ಹವ್ಯಾಜ ಸ್ನೇಹವನ್ನು ನಿರಾಕರಿಸಿದ ಪ್ರತೀಕಾರ ನಿನ್ನ ಕೈಯಲ್ಲಿರುವುದು. ಭೀಷ್ಮನು ಯುದ್ಧದಲ್ಲಿ ಪರಾಜಿತನಾಗುವವರಿಗೆ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ನೀನು ಶಪಥ ಮಾಡು. ಆಗ ಕೌರವರು ತಿಳಿಯಲಿ ಕರ್ಣನ ಅಸ್ತ್ರ ಕೌಶಲ್ಯದ ಅಭಾವವು ಎಂತಹ ಅನರ್ಥಕಾರಿ ಎಂಬುದನ್ನು. ದುರ್ಯೋಧನನಿಗೆ ಇನ್ನ